ಹೊಂಬಾಳೆ ಸಿನಿಮಾಸ್ ಆಗಿರ್ಬೋದು ಅಥವಾ ಸಂತೋಷ್ ಸರ್ ಅವರ ಜೊತೆ ನಿಮ್ಮ ಪಯಣ ಆಗಿರ್ಬೋದು, ಅದು ನಿರಂತರವಾಗಿ ನಡೀತಾ ಇದೆ. ನಿಜ ಹೇಳ್ಬೇಕಂದ್ರೆ ನೀವು ಒಂಥರ ಆಸ್ಥಾನ ಕಲಾವಿದರು, ನೀವಿಲ್ಲದೆ ಅವ್ರ ಸಿನಿಮಾನೇ ಮಾಡಲ್ಲ ಅಂತ ಇರ್ತಾರೆ. ಸೊ ಆ ನಂಟಿನ ಬಗ್ಗೆ ಹೇಳಿ ಸರ್. ಹೊಂಬಾಳೆ ಸಿನಿಮಾಸ್ನ ಮೊದಲ ಚಿತ್ರದಿಂದನೂ ಕೂಡ ನಾನು ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಿನ್ನಿಂದಲೇ ಸಿನಿಮಾದಲ್ಲಿ ಕೂಡ ನಾನು ಅಭಿನಯಿಸಿದ್ದೆ. ಇವತ್ತು ಆ ಸಂಸ್ಥೆಯ ಹಲವು ಚಿತ್ರಗಳಲ್ಲಿ ಅಭಿನಯಿಸಿದ್ದೀನಿ. ಈ ಸಿನಿಮಾದಲ್ಲೂ ಇದ್ದೀನಿ. ಹೊಂಬಾಳೆ ಹೊಂಬಾಳೆ ಫಿಲ್ಮ್ಸ್ ಅಂದರೆ ನನಗೊಂಥರ ಮನೆ ಇದ್ದಂಗೆ. ಭಾಳ ಆರಾಮಾಗಿ ಬರ್ತೀನಿ, ಆರಾಮಾಗಿ ಕೆಲಸ ಮಾಡ್ತೀನಿ, ಆರಾಮಾಗಿ ಮನೆಗೆ ಹೋಗ್ತೀನಿ. ಅವರು ನಮ್ಮನ್ನು ಭಾಳ ಆರಾಮಾಗಿ ನೋಡ್ಕೊತಾರೆ. ಒಂದೇನೆಂದರೆ ಕಲಾವಿದರಿಗೆ ಒಂದು ಜಾಗಕ್ಕೆ ಬಂದು ಆ ಜಾಗದಲ್ಲಿ ನಾವು ಕೆಲಸ ಮಾಡಬೇಕು ಅಂದಾಗ ಅದರ ಅಟ್ಮಾಸ್ಫಿಯರು ಭಾಳ ಆರಾಮಾಗಿರಬೇಕು, ನಮ್ಮನ್ನು ಭಾಳ ಸುಖವಾಗಿ ನೋಡ್ಕೋಬೇಕು, ನಮಗೆ ಬೇರೆ ಯಾವ ತರಹದ ತ್ರಾಸನೂ ಅವರು ಕೊಡಬಾರ್ದು. ಇದೆಲ್ಲವನ್ನು ಸಮರ್ಥವಾಗಿ ನಿಭಾಯಿಸುವಂಥ ಒಂದು ಸಂಸ್ಥೆ ಅಂದರೆ ಅದು ಹೊಂಬಾಳೆ ಫಿಲಮ್ಸ್. ನಮ್ಮನ್ನು ಮನೆ ಮಕ್ಕಳ ಥರ ನೋಡ್ಕೋತಾರೆ. ಮಕ್ಕಳನ್ನ ಪ್ಯಾಂಪರ್ ಮಾಡ್ದಂಗೆ, ಮುದ್ದು ಮಾಡ್ದಂಗೆ ನಮ್ಮನ್ನು ಮುದ್ದಾಗಿ ಇಟ್ಕೊಂಡಿರ್ತಾರೆ. ಹಾಗಾಗಿ ನಿರಂತರವಾಗಿ ಅವ್ರ ಜೊತೆ ಒಂದು ಕೆಲಸ ನಡೀತಾನೆ ಇದೆ. ಅವರು ಭಾಳ ಪ್ರೀತಿಯಿಂದ ಈ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಆ ಪ್ರೀತಿಗೆ ನಾನು ಹೊಂಬಾಳೆ ಫಿಲಮ್ಸ್ಗೆ ಆಭಾರಿಯಾಗಿದ್ದೀನಿ.